ಟೆಕ್ ಇನ್ ಕನ್ನಡ ಇವತ್ತು ಕನ್ನಡದ ನಂಬರ್ 1 ಟೆಕ್ ಅಥಾರಿಟಿ ಚಾನಲ್ ಆಗಿ ಬೆಳೆದಿದ್ದು ಹೇಗೆ? ಈ ಗೆಲುವು ಯಾವುದೇ ಡ್ರಾಮಾ ಇಂದ ಆಗಲಿ, ಕಾಂಟ್ರವರ್ಸಿಯಿಂದ ಆಗಲಿ ಅಥವಾ ಲಕ್ಕಿಂದ ಬಂದಿದ್ದಲ್ಲ. ಬದಲಿಗೆ ಸ್ಟ್ರಾಟಜಿಕ್ ಮೂವ್ಸ್ನ ಬಳಸ್ಕೊಂಡು ಬೆಳೆದಿದ್ದು. ಇವರ 100ಕ್ಕಿಂತ ಹೆಚ್ಚು ವಿಡಿಯೋಸ್ನ ಅನಲೈಸ್ ಮಾಡಿದಾಗ ನನಗೆ ಸಿಕ್ಕಿದ್ದು ಈ 5 ಮೂವ್ಗಳು. ಹಾಗಿದ್ರೆ ಯಾಕ್ತಡ ನಾವಿವತ್ತು ಈ ವಿಡಿಯೋದಲ್ಲಿ ಈ 5 ಮೂವ್ಸ್ನ ಬ್ರೇಕ್ ಡೌನ್ ಮಾಡೋಣ. 3ನೇ ಮೂವ್ನ ಮಿಸ್ ಮಾಡ್ಕೊಂಡ್ರೆ ನಿಮ್ಮ ಚಾನಲ್ ಯಾವತ್ತೂ ಗ್ರೋ ಆಗಲ್ಲ. ನಿಮ್ಮ ಅಪ್ಪನ ಹತ್ರ ಅಥವಾ ನಿಮ್ಮ ತಾತನ ಹತ್ರ ನಿಮ್ಮ ಫೋನಲ್ಲಿ ಎಷ್ಟು ರ್ಯಾಮ್ ಇದೆ, ಯಾವ ಪ್ರೊಸೆಸರ್ ಇದೆ ಅಂತ ಕೇಳಿದ್ರೆ ನಿಮ್ಗೆ ಯಾಕೆ ಬೇಕದು ತಿಕಾ ಮುಚ್ಕೊಂಡು ಹೋಗಲ್ಲ ಅಂತಾರೆ. ಯಾಕೆ ಅಂದರೆ ಆ ಪದಗಳು ಅವ್ರಿಗೆ ಅರ್ಥ ಆಗಲ್ಲ. ಅವ್ರಿಗೆ ಅಲ್ಲ, ಕೆಲವೊಂದು ಟೆಕ್ ಪದಗಳು ನಮಗೂ ಅರ್ಥ ಆಗಲ್ಲ. ಅಂತ ಕಾಂಪ್ಲೆಕ್ಸ್ ಪದಗಳನ್ನ ಸಿಂಪಲ್ ಆಗಿ ಹೇಳ್ಕೊಡೋದಲ್ಲದೆ ಅದರ ಉಪಯೋಗನೂ ಸಿಂಪಲ್ ಆಗಿ ಹೇಳ್ಕೊಟ್ರು. ಫಾರ್ ಎಕ್ಸಾಂಪಲ್, ರ್ಯಾಮ್ನ ಒಂದು ರೂಮ್ಗೆ ಕಂಪೇರ್ ಮಾಡಿ, ಇದು ಜಾಸ್ತಿ ಇದ್ದಷ್ಟು ನೀವು ಜಾಸ್ತಿ ಆ್ಯಪ್ಸ್ನ ಇನ್ಸ್ಟಾಲ್ ಮಾಡ್ಬೋದು ಮತ್ತು ತುಂಬ ಆ್ಯಪ್ಸ್ನ ಒಂದೇ ಟೈಮಲ್ಲಿ ಓಪನ್ ಮಾಡ್ಬೋದು ಅಂತ ಹೇಳ್ಕೊಟ್ರು. ಇದರಿಂದ ನಾವು ತಿಳ್ಕೊಬೇಕಾಗಿರೋದು ಏನಂದರೆ, ಟಾಪಿಕ್ ಗೊತ್ತಿರೋರಿಗೋಸ್ಕರ ವಿಡಿಯೋ ಮಾಡೋದು ಸುಲಭ, ಆದರೆ ಟಾಪಿಕ್ ಗೊತ್ತಿಲ್ಲದೆ ಇರೋರಿಗೆ ಆ ಟಾಪಿಕ್ನ ಇಷ್ಟ ಆಗೋ ಥರ ವಿಡಿಯೋ ಮಾಡೋದು ನಿಜವಾದ ಗೆಲುವು. ತುಂಬ ಜನ ಕ್ರಿಯೇಟರ್ಸ್ಗಳು ಇಲ್ಲಿದೆ ನೋಡಿ ಅಮೇಝಿಂಗ್ ಫೀಚರ್ಸ್, ಹಿಡನ್ ಟ್ರಿಕ್ಸ್, ಟಾಪ್ ಆ್ಯಪ್ಸ್ ಅಂದ್ಕೊಂಡು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿ ಕ್ಲಿಕ್ಸ್ ತಗೊಳ್ಳೋ ಟೈಮಲ್ಲಿ ಟೆಕ್ ಇನ್ ಕನ್ನಡ ಜನರಿಗೆ ಆಗ್ತಿರೋ ಸಮಸ್ಯೆಗಳನ್ನ ಹೇಗೆ ಸಾಲ್ವ್ ಮಾಡೋದು ಅನ್ನೋದ್ರ ಬಗ್ಗೆ ವಿಡಿಯೋಸ್ ಮಾಡ್ತಿದ್ರು. ಫಾರ್ ಎಕ್ಸಾಂಪಲ್, UPI ಸ್ಕ್ಯಾಮ್ಸ್ನ ಹೇಗೆ ಅವಾಯ್ಡ್ ಮಾಡೋದು, ಮೊಬೈಲಲ್ಲೇ ಸೈಬರ್ ಕ್ರೈಮ್ ಕಂಪ್ಲೇಂಟ್ ಹೇಗೆ ಕೊಡೋದು, ಹೀಗೆ ತುಂಬ ಜನರ ಕಾಮನ್ ಪೇನ್ ಪಾಯಿಂಟ್ಸ್ನ ಅಡ್ರೆಸ್ ಮಾಡಿದ್ರು. ಮೇಯ್ನ್ ಆಗಿ ಅವರು ಯಾವುದೇ ಗ್ಯಾಜೆಟ್ಸ್ನ ರಿವ್ಯೂ ಮಾಡಿದ್ರು ಕೂಡ ಅದರ ಮೈನಸ್ ಪಾಯಿಂಟ್ಸ್ನು ಕೂಡ ಹೇಳ್ತಿದ್ರು. ಫೋನ್ಗಳು ಚೆನ್ನಾಗಿರಬೇಕು, ಬಟ್ ಬೆಲೆ ಹೆವಿ ಜಾಸ್ತಿ. ಇದು ನೋಡೋ ಜನರಲ್ಲಿ ಒಂದು ಟ್ರಸ್ಟ್ನ ಹುಟ್ಟಾಯಿತು. ಆ ಟ್ರಸ್ಟ್ ವೀಕ್ಷಕರನ್ನ ಸಬ್ಸ್ಕ್ರೈಬರ್ಸ್ಗಳಾಗಿ ಬದಲಾಯಿಸ್ತು. ಯಾವುದೇ ಚಾನೆಲ್ ತುಂಬ ವರ್ಷಗಳ ಕಾಲ ಟಾಪಲ್ಲಿ ಇರಬೇಕು ಅಂದರೆ ಆ ಚಾನೆಲ್ನ ಅದರ ಆಡಿಯನ್ಸ್ ನಂಬಬೇಕು. ಬೇರೆ ಕ್ರಿಯೇಟರ್ಸ್ ತಮ್ಮ CTRನ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ ಫೇಕ್ ಶಾಕಿಂಗ್ ಫೇಸ್ಗಳು, ಓವರ್ ಆಗಿರೋ ಪ್ರಾಮಿಸ್ಗಳು, ಈ ಫೋನ್ ನೋಡಿ ನಿಮ್ಮ ತಲೆ ಒಡೆದೋಗುತ್ತೆ ಅನ್ನೋ ತಮ್ನೇಲ್ಸ್ಗಳನ್ನ ಯೂಸ್ ಮಾಡ್ತಾರೆ. ಆದರೆ ವಿಡಿಯೋ ಒಳಗಡೆ ಅಂಥದ್ದೇನೂ ಇರಲ್ಲ. ಆದರೆ ಟೆಕ್ ಇನ್ ಕನ್ನಡ ಅವರ ವಿಡಿಯೋಗೆ ರಿಲೇಟೆಡ್ ಆದ ಸಿಂಪಲ್ ಫೋಟೋಸ್, ಕನ್ನಡದಲ್ಲಿ ತಮ್ನೇಲ್ಸ್ ಮತ್ತು ಸಿಂಪಲ್ ಟೈಟಲ್ಗಳನ್ನ ಯೂಸ್ ಮಾಡ್ತಿದ್ರು. ಜೊತೆಗೆ ನೀವು ಯಾವ ವಿಡಿಯೋ ಕ್ಲಿಕ್ ಮಾಡ್ತೀರಾ ಆ ವಿಡಿಯೋದಲ್ಲಿ ಅವ್ರು ಪ್ರಾಮಿಸ್ ಮಾಡಿರೋ ಕಂಟೆಂಟ್ನ ಅವರು ಡೆಲಿವರ್ ಮಾಡ್ತಿದ್ರು. ಇದು ಅವ್ರ ಆಡಿಯನ್ಸ್ ರಿಟೆನ್ಷನ್ ರೇಟ್ನ ಇಂಪ್ರೂವ್ ಮಾಡೋದ್ರ ಜೊತೆಗೆ ಸಂದೀಪ್ ಅವರ ಫೋಟೋ ನೋಡಿದ್ರೆ ಸಾಕು ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡೋ ಅಷ್ಟು ನಂಬಿಕೆ ಇರೋ ಲಾಯಲ್ ಕಮ್ಯುನಿಟಿನ ಬಿಲ್ಡ್ ಮಾಡಿ. ಇದರಿಂದ ನಾವು ತಿಳ್ಕೊಬೇಕಾಗಿರೋದು, ಜಾಸ್ತಿ ವ್ಯೂಸ್ ಬರುತ್ತೆ ಅಂತ ಕ್ಲಿಕ್ ಬೈಟ್ ಮಾಡಿದ್ರೆ ಒಂದ್ಸಲ ನಿಮ್ಮ ವಿಡಿಯೋನ ನೋಡಿದ ಜನ ಮತ್ತೆ ಯಾವತ್ತೂ ನಿಮ್ಮ ವಿಡಿಯೋ ಮೇಲೆ ಕ್ಲಿಕ್ ಮಾಡಲ್ಲ. ಸಂದೀಪ್ ಅವರು ಬೇರೆ ಚಾನಲ್ಗಳ ಹಾಗೆ ಟೆಕ್ ಎಕ್ಸ್ಪರ್ಟ್ ಆಗೋಕ್ಕೆ ಟ್ರೈ ಮಾಡಲಿಲ್ಲ. ಯಾವುದೇ ವೈರಲ್ ವಿಡಿಯೋ ಫಾರ್ಮುಲಾಯಿಂದನೂ ಬೆಳಲಿಲ್ಲ ಮತ್ತು ಅವ್ರ ನೀಶ್ನ ಚೇಂಜ್ ಮಾಡಲಿಲ್ಲ. ಬದಲಿಗೆ ಕನ್ನಡದ ಟೆಕ್ ಪ್ರಾಬ್ಲಮ್ ಸಾಲ್ವರ್ ಆದರು. ತಮ್ಮ ಚಾನಲ್ ಹೆಸರು ಮತ್ತು ಟೈಟಲ್ಸ್ನ ಸರ್ಚ್ ಇಂಜಿನ್ಗೆ ತಕ್ಕಂತೆ ಆಪ್ಟಿಮೈಸ್ ಮಾಡೋದ್ರ ಮೂಲಕ ಕನ್ನಡದ ಟೆಕ್ ಅನ್ನೋ ನೀಶಲ್ಲಿ ಅವರದ್ದೇ ಆದ ಒಂದು ಅಥಾರಿಟಿನ ಹುಟ್ಟಾಕಿದ್ರು. ವರ್ಷ ಪೂರ್ತಿ ಟೆಕ್ ನ್ಯೂಸ್ ಕೊಟ್ಟು ಜನರನ್ನ ಅಡಿಕ್ಟ್ ಮಾಡಿದ್ರು. ಇವರ 90% ವಿಡಿಯೋಸ್ಗಳನ್ನ ಟೆಕ್ ಟಾಪಿಕ್ಸ್ಗಳ ಮೇಲೆ ಮಾಡೋದ್ರ ಮೂಲಕ ಯೂಟ್ಯೂಬ್ಗೆ ಇದು ಓನ್ಲಿ ಟೆಕ್ ಚಾನಲ್ ಅನ್ನೋ ಸಿಗ್ನಲ್ನ ಕೊಟ್ಟರು. ಸೊ ಯೂಟ್ಯೂಬ್ ಇವ್ರ ವಿಡಿಯೋನ ಟೆಕ್ ವ್ಯೂವರ್ಸ್ಗೆ ಸಜೆಸ್ಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತು. ಇದರಿಂದ ನಾವು ತಿಳ್ಕೊಬೇಕಾಗಿರೋದು ಏನಂದ್ರೆ, ನಾವಿವತ್ತು ಟೆಕ್ ವಿಡಿಯೋ, ನಾಳೆ ಎಂಟರ್ಟೈನ್ಮೆಂಟ್, ನಾಳಿದ್ದು ಟ್ರಾವೆಲ್ ವ್ಲಾಗ್ಸ್ ಅಂತ ನಮ್ಮ ನೀಶ್ನ ಬದಲಾಯಿಸ್ತಾ ಇದ್ರೆ ಯೂಟ್ಯೂಬ್ ಆಲ್ಗೋರಿದಮ್ ಕನ್ಫ್ಯೂಸ್ ಆಗುತ್ತೆ, ನಿಮ್ಮ ರೀಚ್ ಆಟೋಮೆಟಿಕ್ ಆಗಿ ಕಮ್ಮಿ ಆಗುತ್ತೆ. 99% ಹೊಸ ಯೂಟ್ಯೂಬರ್ಸ್ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ 3 ತಿಂಗಳಲ್ಲೇ ಯೂಟ್ಯೂಬಿಂಗ್ನ ಸ್ಟಾಪ್ ಮಾಡ್ತಾರೆ. ರೀಸನ್ಸ್ ಏನಂದರೆ, ವ್ಯೂಸ್ ಬರ್ತಿಲ್ಲ, ಸಬ್ಸ್ಕ್ರೈಬರ್ಸ್ ಗ್ರೋತ್ ಇಲ್ಲ ಅನ್ನೋದು. ಆದರೆ ಟೆಕ್ ಇನ್ ಕನ್ನಡ ಸುಮಾರು 10 ವರ್ಷಗಳಿಂದ ಟೆಕ್ ಕಂಟೆಂಟ್ನ ಅಪ್ಲೋಡ್ ಮಾಡ್ತಾ ಬಂದಿದ್ದಾರೆ. ಅವರು ವ್ಯೂಸ್ಗೋಸ್ಕರ ಆಗಲಿ, ಸಬ್ಸ್ಕ್ರೈಬರ್ಸ್ ಗ್ರೋತ್ಗೋಸ್ಕರ ಆಗಲಿ ಅಥವಾ ಯೂಟ್ಯೂಬಿಂದ ಬರೋ ದುಡ್ಡಿಗೋಸ್ಕರ ಆಗಲಿ ಈ ಕೆಲಸ ಮಾಡಲಿಲ್ಲ. ಬದಲಿಗೆ ಇದು ಅವರ ಪ್ಯಾಷನ್ ಆಗಿತ್ತು. ಟೆಕ್ ಅನ್ನೋ ಕನ್ಫ್ಯೂಸಿಂಗ್ ಕಂಟೆಂಟ್ನ ಸರಳವಾಗಿ ನಮ್ಮ ಜನಗಳಿಗೆ ತಲುಪಿಸ್ಬೇಕು ಅನ್ನೋ ಪ್ಯಾಷನ್. ಇದರ ರಿಸಲ್ಟ್ ಈಸ್ ಆನ್ ಟಾಪ್ ಆಫ್ ಹಿಸ್ ಗೇಮ್ ಟುಡೇ. ಸೊ ಈ ಮೂವ್ಸಿಂದ ನಾವು ತಿಳ್ಕೊಬೇಕಾಗಿರೋದಿಷ್ಟೇ, ಯೂಟ್ಯೂಬ್ ಒಂದು ಲಾಂಗ್ ಟರ್ಮ್ ಆ್ಯಂಡ್ ಟ್ರಸ್ಟ್ ಬಿಲ್ಡಿಂಗ್ ಗೇಮ್. ಇದರಲ್ಲಿ ಎಷ್ಟು ದಿನ ನಾವು ಸರ್ವೈವ್ ಆಗ್ತೀವಿ, ಎಷ್ಟು ಒಳ್ಳೆ ಕಂಟೆಂಟ್ನ ಕೊಡ್ತೀವಿ, ಹಾಗೆ ನಮ್ಮ ಆಡಿಯನ್ಸ್ ಜೊತೆ ಹೇಗೆ ಕನೆಕ್ಟ್ ಆಗ್ತೀವಿ, ಮತ್ತು ಮುಖ್ಯವಾಗಿ ನಾವು ಯೂಟ್ಯೂಬ್ ಆಲ್ಗೋರಿದಮ್ಸ್ನ ಹೇಗೆ ಯೂಸ್ ಮಾಡ್ಕೋತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಇದೇ ರೀತಿ ಬ್ರೇಕ್ ಡೌನ್ ವಿಡಿಯೋಗಳು ಹಾಗೂ ಯೂಟ್ಯೂಬ್ ಗ್ರೋತ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.
ಮೀಡಿಯಾ ಮಾಸ್ಟರ್ಸ್ ಗ್ರೋತ್ ಇವಾಗ ಯಾಕೆ ಮುಂಚೆ ಥರ ಇಲ್ಲ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಈ ವಿಡಿಯೋನ ಕ್ಲಿಕ್ ಮಾಡಿ. ನಾನು ನಿಮ್ಗೆ ಅಲ್ಲೇ ಸಿಗ್ತೀನಿ.